ಮಾಹಿತಿ ಹಕ್ಕು ಕಾಯ್ದೆಯನ್ನು ಭಾರತೀಯ ಸಂಸತ್ತು ಯಾವ ವರ್ಷದಲ್ಲಿ ಅಂಗೀಕರಿಸಿತು? ಮಾಹಿತಿ ಹಕ್ಕು ಕಾಯ್ದೆಯನ್ನು ಭಾರತೀಯ ಸಂಸತ್ತು 2005ರಲ್ಲಿ ಅಂಗೀಕರಿಸಿತು. ಭಾರತ ಸರ್ಕಾರದ ನಿಯಮಗಳ ಪ್ರಕಾರ ಭಾರತದ ರಾಷ್ಟ್ರಗೀತೆಯನ್ನು ಹಾಡಲು ಸಮಯ ಮಿತಿ ಎಷ್ಟು? ಭಾರತೀಯ ರಾಷ್ಟ್ರಗೀತೆಯ ಪೂರ್ಣ ಆವೃತ್ತಿಯಾದ ಜನ ಗಣ ಮನ ವನ್ನು ಸುಮಾರು 52 ಸೆಕೆಂಡುಗಳಲ್ಲಿ ಹಾಡಬೇಕು. ಸತಿ ಪದ್ಧತಿಯನ್ನು ರದ್ದುಗೊಳಿಸಿದ ಬ್ರಿಟಿಷ್ ಆಡಳಿತಗಾರ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಭಾರತದ ಉಕ್ಕಿನ ಮನುಷ್ಯ ಎಂಬುದಾಗಿ ಯಾರನ್ನು ಕರೆಯುತ್ತಾರೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ಗಾಂಧೀಜಿಯನ್ನು ಅಧ್ಯಕ್ಷರನ್ನಾಗಿಸಿದ ಕಾಂಗ್ರೆಸ್ ಸಭೆ ಯಾವ ಸ್ಥಳದಲ್ಲಿ ನಡೆಯಿತು? ಬೆಳಗಾವಿ. ಇಂಡಿಯಾ ವಿನ್ಸ್ ಫ್ರೀಡಮ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್. ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದ ಬ್ರಿಟಿಷ್ ಪ್ರಧಾನಿ ಯಾರು? ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದನ್ನು ಮೇಲ್ವಿಚಾರಣೆ ಮಾಡಿದ ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ. ಕೇರಳದ ಅತಿದೊಡ್ಡ ಭೂಗತ ಜಲವಿದ್ಯುತ್ ಸ್ಥಾವರ ಯಾವುದು? ಮೂಲಮಟ್ಟಂ ವಿದ್ಯುತ್ ಕೇಂದ್ರ. ಪ್ರಾಚೀನ ಕಾಲದಲ್ಲಿ ಚೂರ್ಣ ಎಂದು ಯಾವ ನದಿಯನ್ನು ಕರೆಯಲಾಗುತ್ತಿತ್ತು? ಪ್ರಾಚೀನ ಕಾಲದಲ್ಲಿ ಕೇರಳದ ಪೆರಿಯಾರ್ ನದಿಯನ್ನು ಚೂರ್ಣ ಎಂದು ಕರೆಯಲಾಗುತ್ತಿತ್ತು. ಸಂಗಮ್ ಕಾಲದಲ್ಲಿ ಉಪ್ಪಿನ ವ್ಯಾಪಾರಿಗಳನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಸಂಗಮ್ ಅವಧಿಯಲ್ಲಿ ಉಪ್ಪು ವ್ಯಾಪಾರಿಗಳನ್ನು ಉಮಾನಾರ್ಗಳು ಎಂದು ಕರೆಯಲಾಗುತ್ತಿತ್ತು.